ಅಯ್ಯಪ್ಪ ಸ್ವಾಮಿ ಪೂಜೆಯನ್ನು ಎಲ್ಲ ನಮ್ಮ ಈ ಬಳೆಪೇಟೆ ವರ್ತಕರಿಗೆಲ್ಲರಿಗೂ ಕೂಡ ಅಭಿವೃದ್ಧಿ ಆಗಲಿ ಅಂತಕ್ಕಂಥ ಸಂಕಲ್ಪವನ್ನು ಇಟ್ಟುಕೊಂಡು ಬಳೆಪೇಟೆಗೆ ವರ್ತಕರೆಲ್ಲರೂ ಸೇರಿ ಸಾಮೂಹಿಕವಾಗಿ ಲೋಕಹಿತಕ್ಕೆ ಒಂದು ಅಯ್ಯಪ್ಪ ಸ್ವಾಮಿಯ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಹರಿ ಓಂ ತತ್ಸತ್. ಹೌದು, ಫ್ಲವರ್ ವೆಂಕಟೇಶ್ವರನ ನೇತೃತ್ವದಲ್ಲಿ ಈ ಒಂದು ಬಳೆಪೇಟೆ ವರ್ತಕರೆಲ್ಲರೂ ಕೂಡ ಸುಮಾರು ವರ್ಷಗಳಿಂದ ಒಂದು 40-50 ವರ್ಷಗಳಿಂದ ಇದು ನಿರಂತರ ಪ್ರತಿ ವರ್ಷ ಕೊನೆಯ ಭಾನುವಾರ ದಿನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಶರಣಮಯ್ಯಪ್ಪ. ಅಯ್ಯಪ್ಪ ಮೂಲ ಕಾರಣ ನಮ್ಮ ಚಿಕ್ಕಮ್ಮ, ಇವ್ರ ತಾಯಿ. ಅದಕ್ಕೆ ಮೊದಲಾಗಿ ನಮ್ಮ ನರಸಿಂಹಣ್ಣ ಅಂತಿದ್ರು, ಇನ್ನೊಬ್ಬರು ಸರ್ಕಲ್ ಸ್ವಾಮಿ ಅಂತ ವೆಂಕಟೇಶ್ ಅಂತಿದ್ರು. ಅವರು ಅಣ್ಣ ಒಂದು ನಿಮಿಷ ಇರಬೇಕು. ನಮ್ಮ ಸ್ನೇಹಿತರಾದ ಅವರಂಥ ಸಹಕಾರಗಳು ಎಲ್ಲನೂ ನಮ್ಮ ಪೇಟೆಯಲ್ಲಿ ಯಾರು
ಪುಣ್ಯಾತ್ಮ ನಮ್ಮ ಪರಮೇಶ್ವರ್ ಸರ್ ಸ್ಟಾರ್ಟ್ ಮಾಡಿದ್ರು, ನಿಶ್ಚಿತವಾಗಿ ನಡ್ಕೊಂಡು ಹೋಗ್ತಾಯಿದೆ. ಅದಕ್ಕಾಗಿ ನಾವು ಯಾವುದೂ ನಮ್ಮ ಋಣದಲ್ಲಿ ಈ ಅಯ್ಯಪ್ಪಂದಾಗಲಿ ಇವ್ರ ತಂದೆ ಋಣ ಆಗಲಿ ನಾವು ತೀರ್ಸೋಕ್ಕಾಗಲ್ಲ. ಏಕೆಂದರೆ ಅವರು ಇಟ್ಟಿದ್ದ ದೀಪ ಇದುವರೆಗೂ ಬೆಳಗ್ತಾ ಇದೆ. ಆ ದೀಪ ಕೊನೆವರೆಗೂ ಬೆಳಗಬೇಕು ಅಂತ ನಾನು ಅಯ್ಯಪ್ಪನಲ್ಲಿ ಮನವಿ ಮಾಡ್ಕೊತೀನಿ. ಎಲ್ಲ ನನ್ನ ಅಣ್ಣ ತಮ್ಮಂದಿರು, ನನ್ನ ವ್ಯಾಪಾರಸ್ಥರು, ನಮ್ಮ ಕುಟುಂಬದವರು ಪ್ರತಿಯೊಬ್ಬರು ಕೈ ಜೋಡಿಸಿ ನೋಡಿ, ಎಲ್ಲ ಸರ್ವಸ್ವ ಜನ ಬಂದು ಅನುದಾನ ಮಾಡೋಗಿದ್ದಾರೆ. ಅದನ್ನು ಆ ಅನ್ನಪೂರ್ಣೇಶ್ವರಿ ಆಶೀರ್ವಾದ. ನಾಳೆ ಅನ್ನದಾನದಲ್ಲಿ ಒಬ್ಬಟ್ಟಿರುತ್ತೆ, ಪೊಂಗಲ್ ಇರುತ್ತೆ, ಪಲಾವ್ ಇರುತ್ತೆ, ಸಾಂಬಾರು ಇರುತ್ತೆ, ರಸಮ್ ಇರುತ್ತೆ, ವಿಶೇಷವಾದ ವಿಶೇಷವಾದ ನಮ್ಮ ಗುರುಗಳು ಬಂದು ಅಭಿಷೇಕ ಮಾಡ್ತಾರೆ. ಎಷ್ಟು ಹಾಲು ನಾವು 10 ಲೀಟ್ರ್ ಹಾಲು ಹಾಕಬೇಕು ಅಭಿಷೇಕಕ್ಕೆ ಅಂದ್ಕೊಂತೀವಿ. ಅದು 10 ಲೀಟ್ರಿಗೆ 100 ಲೀಟ್ರ್ ಆಗುತ್ತೆ. 1 ಟಿನ್ ತುಪ್ಪ ಹಾಕಬೇಕು ಅನ್ಕೊಂತೀವಿ. ಹತ್ರ ಒಂದು 4-5 ಟಿನ್ ತುಪ್ಪ ಆಗುತ್ತೆ. ಜೇನುತುಪ್ಪ ನಾವೆಲ್ಲ ಬರೀ ಸಿಂಪಲ್ ಆಗಿ 5 ಲೀಟ್ರ್ 1 ಲೀಟ್ರ್ ಅಂತ ಇರ್ತೀವಿ. ನಾಳೆ ಬೆಳಿಗ್ಗೆ ತುಂಬೋಗಿರುತ್ತೆ. ಬಂದರೆ ನಾವು ಆ ಟೈಮೇ ಸಾಲಲ್ಲ ನಮಗೆ ಅಭಿಷೇಕ ಮಾಡೋದಕ್ಕೆ. ಅಷ್ಟು ಚೆನ್ನಾಗಿ ಇವತ್ತುವರೆಗೂ ನಡ್ಕೊಂಡು ಬರ್ತಾ ಇದೆ. ಇದು ವೆಂಕಟೇಶಣ್ಣ ಅವರ ಸಹಕಾರ, ಇವರ ತಮ್ಮಂದ ನಾರಾಯಣ, ಸುಂದರ್, ಮರಿಯಪ್ಪ ಇವರೆಲ್ಲ ಸಹಕಾರದಿಂದ. ಆಮೇಲೆ ನಮ್ಮ ಅಣ್ಣ ತಮ್ಮಂದ್ರು ಇನ್ನೊಬ್ಬರು ಇದ್ದಾರೆ, ಅವರು ಎಲ್ಲರೂ ಸೇರಿ ಸೀನಪ್ಪ ಅಂಡ್ ಬ್ರದರ್ಸ್ ಅಂತ, ಅವರೆಲ್ಲರ ಸಹಕಾರದಿಂದ ನಡ್ಕೊಂಡು ಬರ್ತಾ ಇದ್ದೆ. ಇದೇ ರೀತಿ ಸಹಕಾರ ಕೊಡ್ತಾ ಇದ್ರೆ ಪ್ರತಿ ವರ್ಷ ಭಗವಂತ ಶಕ್ತಿ ಕೊಡಲಿ, ನಮಗೆಲ್ಲ ಎಲ್ಲರಿಗೂ ಚೆನ್ನಾಗಿಟ್ಟಿರಲಿ ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಂಡು, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. 53 ವರ್ಷದಲ್ಲಿ ಇಬ್ಬರು ಹೆಸರು ಮರ್ತೋಗ್ಬಿಟ್ಟೆ, ನರಸಿಂಹಣ್ಣ ಮತ್ತೆ ಸರ್ಕಲ್ ಸ್ವಾಮಿ ವೆಂಕಟೇಶ್ ಅಂತ. ಅವರಿಬ್ಬರು ತುಂಬಾನೇ ಇದಕ್ಕೆ ದುಡಿದಿದ್ದಾರೆ, ಮಾಡಿದ್ದಾರೆ. ನಾನು ಸಣ್ಣ ಹುಡುಗ ಆವಾಗ ನಮ್ಮನ್ನೆಲ್ಲ ಕರ್ಕೊಂಡೋಗಿದ್ದು, ಕೈ ಹಿಡಿದು ಕರ್ಕೊಂಡೋದ್ರು. ಅವರು ಈಗ ನಮ್ಮ ಜೊತೆಯಲ್ಲಿ ಇಲ್ಲ, ಬಟ್ ಇಲ್ಲಿದ್ದಾರೆ. ಇಲ್ಲಿ ನಾನು ಒಂದು ಏನೋ ನಾವು ಮಾಡಿದ್ದೀವಿ ಅಂತೇಳಿ ಉತ್ಪ್ರೇಕ್ಷೆಗೋಸ್ಕರ ಮಾತಾಡಲ್ಲ. ಇಲ್ಲಿ ಒಂದು ಶಕ್ತಿ ಇದೆ. ಇವತ್ತಿನ ದಿವಸ ಯಾರ್ಯಾರೋ ಬಂದು ಕೇಳ್ಕೊತಾರೆ. ಅವ್ರಿಗೆ ಏನೇನು ನಾವು ಆಶೀರ್ವಾದ, ನಾನಲ್ಲ ಮಾಡಿರೋದು, ಅಯ್ಯಪ್ಪ ಆಶೀರ್ವಾದ ಮಾಡಿರೋದು ಪ್ರತಿಯೊಬ್ಬರಿಗೂ ನಡೀತಾ ಇದೆ. ಅದು ನನ್ನ ಕೃಪೆ ಅಲ್ಲ, ಅಯ್ಯಪ್ಪನ ಕೃಪೆ, ನಮ್ಮ ಗುರುಸ್ವಾಮಿ ಕೃಪೆ, ನಮ್ಮ ಅಣ್ಣ ತಮ್ಮಂದ್ರ ಕೃಪೆ, ನಮ್ಮ ವೆಂಕಟೇಶಣ್ಣ ಅವ್ರ ಕೃಪೆಯಿಂದ ನಡ್ಕೊಂಡೋಗ್ತಾ ಇದೆ. ಸದಾ ಹೀಗೆ ನಡ್ಕೊಂಡೋಗ್ಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ಹಳೇಪೇಟೆ 53ನೇ ವರ್ಷ ಇಲ್ಲಿ ಪೂಜೆ ತುಂಬ ಅದ್ಭುತವಾಗಿ ನಡೀತಾ ಇದೆ. ಇದು ಸ್ಟಾರ್ಟ್ ಮಾಡಿದ್ದು ಸ್ವಾಮಿಗಳು ಹೇಳ್ದಂಗೆ, ರಮೇಶ್ ಸ್ವಾಮಿ ಹೇಳ್ದಂಗೆ ನಮ್ಮ ಫಾದರು ಇವರೆಲ್ಲ ವೆಂಕಟೇಶಣ್ಣ ಎಲ್ಲ ಸೇರ್ಕೊಂಡು ಮಾಡಿದ್ದು. ಇದುವರೆಗೂ 53 ವರ್ಷ ಭಾರಿ ಚೆನ್ನಾಗಿ ನಡೀತಾ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಸರ್.